ನಮಸ್ಕಾರ. ನಮ್ಮ ಜಿಎಸ್ಬಿ ಕೊಂಕಣಿ ಸಮುದಾಯದಲ್ಲಿ ಶ್ರಾವಣ ಮಾಸದ ಒಂದು ಅತಿ ಸುಂದರ ಮತ್ತು ಮಹತ್ವದ ಆಚರಣೆ ಎಂದರೆ ಅದು ಚೂಡಿ ಪೂಜೆ. ಈ ಚೂಡಿ ಎಂದರೆ ಹಲವು ಬಗೆಯ ಹಸಿರು ಸಸ್ಯಗಳು, ಗರಿಕೆ ಮತ್ತು ಸುಂದರ ಹೂಗಳ ಸಮೂಹ. ಪ್ರಕೃತಿಯಿಂದಲೇ ಆಯ್ದುಕೊಂಡ ಈ ಸಮೃದ್ಧಿ ನಮ್ಮ ಪೂಜೆಯ ವಿಶೇಷ ಭಾಗ. ಇದರ ಇತಿಹಾಸ ನಮ್ಮ ಪೂರ್ವಜರಿಂದ ಬಂದದ್ದು. ಮಳೆಗಾಲದಲ್ಲಿ ಪ್ರಕೃತಿ ಸಮೃದ್ಧಿಯಿಂದ ತುಂಬಿರುವಾಗ ಅಮ್ಮ ದೇವಿಗೆ ಕೃತಜ್ಞತೆ ಸಲ್ಲಿಸುವ, ಶುಭವನ್ನು ಸ್ವಾಗತಿಸುವ ಒಂದು ಸಾಂಪ್ರದಾಯಿಕ ವಿಧಾನವಿದು. ಆಧ್ಯಾತ್ಮಿಕವಾಗಿ ಚೂಡಿ ಪೂಜೆಯು ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗುತ್ತದೆ. ಇದು ಕುಟುಂಬದ ಸುಖ, ಸಮೃದ್ಧಿ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಸೌಭಾಗ್ಯವನ್ನು ಕರುಣಿಸುತ್ತದೆ. ಈ ಪೂಜೆಯ ಹಿಂದೆ ವೈಜ್ಞಾನಿಕ ಕಾರಣಗಳು ಇವೆ. ಮಳೆಗಾಲದಲ್ಲಿ ಬೆಳೆಯುವ ಈ ಗಿಡಮೂಲಿಕೆಗಳು ಮತ್ತು ಹೂಗಳು ಹಲವು ಔಷಧೀಯ ಗುಣಗಳನ್ನು ಹೊಂದಿವೆ. ಇವು ಪರಿಸರವನ್ನು ಶುದ್ಧೀಕರಿಸುತ್ತವೆ ಮತ್ತು ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಇವುಗಳನ್ನು ಪೂಜಿಸುವುದು ಪ್ರಕೃತಿಯ ಗೌರವ ಮತ್ತು ನಮ್ಮ ಆರೋಗ್ಯದ ಕಾಳಜಿಯ ಪ್ರತೀಕ. ಚೂಡಿ ಪೂಜೆಯ ಮಹತ್ವ ಅಪಾರ. ಇದು ಒಂದು ಧಾರ್ಮಿಕ ವಿಧಿ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ, ಪರಿಸರ ಪ್ರಜ್ಞೆ, ಆರೋಗ್ಯ ಮತ್ತು ಕೌಟುಂಬಿಕ ಬಾಂಧವ್ಯವನ್ನು ಬಲಪಡಿಸುವ ಒಂದು ಸುಂದರ ಸಂಪ್ರದಾಯ. ನಮ್ಮ ಪೂರ್ವಜರ ಈ ಪರಂಪರೆಯನ್ನು ಮುಂದುವರಿಸುವ ಹೆಮ್ಮೆ ಇದು. ಈ ಪವಿತ್ರ ಚೂಡಿ ಪೂಜೆಯ ಮೂಲಕ ಪ್ರಕೃತಿ ಮಾತೆ ಮತ್ತು ದೈವದ ಆಶೀರ್ವಾದ ಸದಾ ನಮ್ಮೊಂದಿಗಿರಲಿ. ನಮ್ಮ ಈ ಸುಂದರ ಸಂಪ್ರದಾಯವನ್ನು ಪಾಲಿಸುತ್ತಾ ಸಂತೋಷದಿಂದ ಸಮೃದ್ಧರಾಗಿರಿ. ಧನ್ಯವಾದಗಳು.